ನಮಸ್ಕಾರ ಪ್ರಿಯ ವೀಕ್ಷಕರೇ, ಸವಾಲ್ ಟಿವಿಯ ವಾಸ್ತವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕಲಾಚಂದನ. ಇವತ್ತಿನ ವಾಸ್ತವ ವರದಿ ಕೆಆರ್ ಸರ್ಕಲ್ ಸಮೀಪದ ನ್ಯಾಷನಲ್ ಬಿಲ್ಡಿಂಗ್ ಕುರಿತಾಗಿ ತುರ್ತು ಕ್ರಮ. ಮೈಸೂರು ನಗರದ ಹೃದಯ ಭಾಗವಾಗಿ ಕೆಆರ್ ಸರ್ಕಲ್ ಸುತ್ತಮುತ್ತಲಿನ ಪ್ರದೇಶವು ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ಹೊಂದಿದೆ. ಈ ವಲಯದಲ್ಲಿ ಇರುವ ಲ್ಯಾಂಡ್ಸ್ಟೋನ್ ಬಿಲ್ಡಿಂಗ್ ಪುರಾತನ ಕಟ್ಟಡವು ನಗರದ ಹಳೆಯ ವೈಭವದ ಪ್ರತೀಕವಾಗಿ ನಿಂತಿದ್ದರೂ ಇತ್ತೀಚಿನ ದಿನಗಳಲ್ಲಿ ಅದು ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ನಗರದ ಪ್ರಮುಖ ಸ್ಥಳದಲ್ಲಿದ್ದರೂ ಈ ಕಟ್ಟಡದ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ಕುರಿತು ಸಂಬಂಧಿಸಿದ ಅಧಿಕಾರಿಗಳಿಂದ ಸ್ಪಷ್ಟವಾದ ಕ್ರಮಗಳು ಕೈಗೊಳ್ಳಲಾಗುತ್ತಿಲ್ಲ ಎಂಬ ಅಭಿಪ್ರಾಯ ಸ್ಥಳೀಯ ನಾಗರಿಕರಲ್ಲಿ ವ್ಯಕ್ತವಾಗಿದೆ. ಈ ಪುರಾತನ ಕಟ್ಟಡವು ಒಂದು ಕಾಲದಲ್ಲಿ ವಾಣಿಜ್ಯ ಚಟುವಟಿಕೆಗಳ ಕೇಂದ್ರವಾಗಿದ್ದು ಮೈಸೂರು ನಗರದ ಇತಿಹಾಸದ ಭಾಗವಾಗಿ ಗುರುತಿಸಿಕೊಂಡಿತ್ತು. ಆದರೆ ಪ್ರಸ್ತುತ ಅದರ ಪರಿಸ್ಥಿತಿ ಅತ್ಯಂತ ದುರಸ್ಥಿತಿಯಲ್ಲಿದೆ. ಕಟ್ಟಡದ ಸುತ್ತಮುತ್ತ ದಿನನಿತ್ಯ ಕಸದ ರಾಶಿಗಳು ತುಂಬಿ ತುಳುಕುತ್ತಿದ್ದು ಅದು ಕಸದ ತೊಟ್ಟಿಯಂತೆಯೇ ಕಾಣುತ್ತಿದೆ. ಪ್ಲಾಸ್ಟಿಕ್, ತ್ಯಾಜ್ಯ, ಆಹಾರ ಅವಶೇಷಗಳು ಹಾಗೂ ಇತರೆ ಕಸದ ಸಾಮಗ್ರಿಗಳು ಇಲ್ಲಿ ನಿರ್ಬಂಧವಿಲ್ಲದೆ ಹಾಕಲ್ಪಡುತ್ತಿವೆ. ಇದರಿಂದಾಗಿ ಪರಿಸರ ಮಾಲಿನ್ಯ ಮಾತ್ರವಲ್ಲದೆ ಸಾರ್ವಜನಿಕ ಆರೋಗ್ಯದ ಮೇಲೂ ಗಂಭೀರ ಪರಿಣಾಮ ಬೀರುತ್ತಿದೆ. ವಿಶೇಷವಾಗಿ ಆ ಪ್ರದೇಶದಲ್ಲಿ ತಿರುಗಾಡುವ ದನ, ಕರುಗಳು ಮತ್ತು ಹಸುಗಳು ಕಸದ ರಾಶಿಯಲ್ಲಿರುವ ಪ್ಲಾಸ್ಟಿಕ್ ಹಾಗೂ ಅಹಿತಕರ ವಸ್ತುಗಳನ್ನು ತಿಂದು ಅನಾರೋಗ್ಯಕ್ಕೆ ತುತ್ತಾಗುತ್ತಿರುವುದು ಕಳವಳಕಾರಿ ವಿಷಯವಾಗಿದೆ. ಪ್ಲಾಸ್ಟಿಕ್ ಸೇವನೆಯಿಂದ ಪ್ರಾಣಿಗಳ ಆರೋಗ್ಯ ಹದಗೆಡುವುದು ಸಾಮಾನ್ಯ ಸಂಗತಿ. ಈ ಸ್ಥಿತಿ ಮುಂದುವರೆದರೆ ಮಾನವ ಸಮುದಾಯಕ್ಕೂ ಅದರ ದುಷ್ಪರಿಣಾಮಗಳು ತಲುಪುವ ಸಾಧ್ಯತೆ ಇರುತ್ತದೆ. ಐತಿಹಾಸಿಕ ಹಿನ್ನೆಲೆಯುಳ್ಳ ಈ ಕಟ್ಟಡವನ್ನು ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಬಿಟ್ಟಿರುವುದು ನಗರ ಪರಂಪರೆಯ ಮೇಲಿನ ಅನಾಸಕ್ತಿಯನ್ನು ತೋರಿಸುತ್ತದೆ. ಆದ್ದರಿಂದ ಸಂಬಂಧಿಸಿದ ನಗರ ಪಾಲಿಕೆ ಹಾಗೂ ಪುರಾತತ್ವ ಮತ್ತು ಪರಂಪರೆ ಸಂರಕ್ಷಣಾ ಇಲಾಖೆ ಕೈಗೊಳ್ಳುವುದು ಅಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಎರಡು ಪ್ರಮುಖ ಆಯ್ಕೆಗಳು ಪರಿಗಣಿಸಬಹುದು. ಒಂದು, ಜೀರ್ಣೋದ್ಧಾರ. ಕಟ್ಟಡದ ಮೂಲ ಶೈಲಿಯನ್ನು ಕಾಪಾಡಿಕೊಂಡು ಅದರ ಐತಿಹಾಸಿಕ ವೈಶಿಷ್ಟ್ಯತೆಯ ಉಳಿಯುವಂತೆ ಪುನರ್ನಿರ್ಮಾಣ ಮತ್ತು ದುರಸ್ತಿ ಕಾರ್ಯ ಕೈಗೊಳ್ಳುವುದು. ಇದರ ಮೂಲಕ ಪುರಾತನ ಸೌಂದರ್ಯವನ್ನು ಉಳಿಸಿಕೊಂಡು ಹೊಸ ಉಪಯೋಗಕ್ಕೆ ತಂದುಕೊಡಬಹುದು. ಪುನರ್ನಿರ್ಮಾಣ, ಇದು ಎರಡನೆಯದು. ಕಟ್ಟಡ ಸಂಪೂರ್ಣವಾಗಿ ದುರ್ಬಲಗೊಂಡಿದ್ದರೆ ಅದನ್ನು ಕೆಡವಿ ಅದೇ ಶೈಲಿಯಲ್ಲಿ ಆಧುನಿಕ ಸೌಲಭ್ಯಗಳೊಂದಿಗೆ ಹೊಸ ಕಟ್ಟಡ ನಿರ್ಮಿಸುವುದು. ನಂತರ ಆ ಸ್ಥಳವನ್ನು ಪುಸ್ತಕ ಮಳಿಗೆಗಳಿಗೆ ಮೀಸಲಿಟ್ಟು ಒಂದು ಸಂಸ್ಕೃತಿಗೆ ಉತ್ತೇಜನ ನೀಡಬಹುದು. ಮೈಸೂರು ಸಂಸ್ಕೃತಿ, ಸಾಹಿತ್ಯ ಮತ್ತು ಶಿಕ್ಷಣ ಪರಂಪರೆಯನ್ನು ಗಮನಿಸಿದರೆ ಪುಸ್ತಕ ಮಳಿಗೆಗಳ ಸಂಕೀರ್ಣವು ಆ ಪ್ರದೇಶಕ್ಕೆ ಸೂಕ್ತವಾದ ಯೋಜನೆಯಾಗಿರುತ್ತದೆ. ಇದರಿಂದಾಗಿ ಆ ಸ್ಥಳವು ಕಸದ ತೊಟ್ಟಿಯ ರೂಪದಿಂದ ಹೊರಬಂದು ಜ್ಞಾನ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿ ರೂಪಾಂತರಗೊಳ್ಳಬಹುದು. ಜೊತೆಗೆ ಪ್ರವಾಸಿಗರಿಗೂ ಆಕರ್ಷಕ ಸ್ಥಳವಾಗುವ ಸಾಧ್ಯತೆ ಇದೆ. ನಗರದ ಸೌಂದರ್ಯ ವೃದ್ಧಿ ಹಾಗೂ ಪರಿಸರ ಸಂರಕ್ಷಣೆ ಎರಡೂ ಸಾಧಿಸಬಹುದು. ಒಟ್ಟಿನಲ್ಲಿ ಕೆಆರ್ ಸರ್ಕಲ್ ಸಮೀಪದ ನ್ಯಾಷನಲ್ ಬಿಲ್ಡಿಂಗ್ ಕುರಿತಾಗಿ ತುರ್ತು ಕ್ರಮ ಕೈಗೊಳ್ಳುವುದು ಕಾಲದ ಅವಶ್ಯಕತೆ. ಸ್ಥಳೀಯ ಆಡಳಿತ, ಜನಪ್ರತಿನಿಧಿಗಳು ಹಾಗೂ ನಾಗರಿಕರು ಒಟ್ಟಾಗಿ ಈ ಪುರಾತನ ಕಟ್ಟಡದ ಭವಿಷ್ಯ ಕುರಿತು ಸೂಕ್ತ ನಿರ್ಧಾರ ಕೈಗೊಂಡರೆ ಅದು ಮೈಸೂರು ನಗರದ ಪರಂಪರೆಯ ಗೌರವವನ್ನು ಮತ್ತಷ್ಟು ಎತ್ತಿ ಹಿಡಿಯುವ ಕಾರ್ಯವಾಗುತ್ತದೆ. ಇದಾಗಿತ್ತು ಪ್ರಿಯ ವೀಕ್ಷಕರೇ ಇವತ್ತಿನ ವಾಸ್ತವ ವರದಿ. ಇದೇ ರೀತಿ ಹೆಚ್ಚಿನ ವಾಸ್ತವ ವರದಿಯನ್ನು ನಾನು ಮುಂದೆ ತರ್ತಾ ಇರ್ತೀನಿ. ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತಲಿನ ವಾತಾವರಣದಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ದರೂ ನಮ್ಮ ಸವಾಲ್ ಟಿವಿಗೆ ಅದನ್ನು ತಿಳಿಸಿ. ನಾವು ತಕ್ಷಣ ಅದರ ಬಗ್ಗೆ ಕ್ರಮ ತೆಗೆದುಕೊಂಡು ಆ ಕಾರ್ಯ ಸರಿಯಾಗುವಂತೆ ನೋಡಿಕೊಳ್ಳುತ್ತೇವೆ. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಸವಾಲ್ ಚಾನೆಲ್ನ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಮಸ್ಕಾರ.